ಚಿತ್ರದುರ್ಗದಲ್ಲಿ ಇಂದು ಮಾಜಿ ಉಪಪ್ರಧಾನಿ ಅಸ್ಪೃಶ್ಯತೆ ವಿರೋಧಿ ಹೋರಾಟಗಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದ ವಿಶೇಷ ವರದಿ ಇಲ್ಲಿದೆ. ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ.ಕೆ. ತಾಜ್ಪೀರ್ ಅವರು ವಹಿಸಿದರು. ಮುಖ್ಯ ಅತಿಥಿಗಾಗಿ ಆಗಮಿಸಿದ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿಯವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಬಾಬು ಜಗಜೀವನ್ ರಾಮ್ ಅವರು ದೇಶದ ಅಭಿವೃದ್ಧಿಗೆ ಮತ್ತು ಶೋಷಿತ ವರ್ಗಗಳ ಏಳಿಗೆಗಾಗಿ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಶೋಷಿತರ ದಲಿತರ ಪರವಾಗಿ ಡಾಕ್ಟರ್ ಬಾಬು ಜಗಜೀವನ್ ಈ ದೇಶದ ಸಂಸದರಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಅವರು ಬಡವರ ಶೋಷಿತರಿಗೋಸ್ಕರ ಅಧಿಕಾರ ಇದ್ದರೆ ಕೆಲಸ ಮಾಡಬಹುದು, ಅನೇಕ ಕೆಲಸಗಳನ್ನು ಕೂಡ ಆಗ್ತವೆ ಅಂತ ಹೇಳ್ಬಿಟ್ಟು ಅವರು 31 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿದ್ದರು, ಉಪಪ್ರಧಾನಿ ಕೂಡ ಆಗಿದ್ದರು. ಆ ಪ್ರಧಾನಮಂತ್ರಿ ಆಗೋದಕ್ಕೆ ಸ್ವಲ್ಪ ಅಡಚಣೆ ಆಯ್ತು. ಅಲ್ಲಿ ಏನು ಮೇಲ್ವರ್ಗದ ಒಂದು ಸಮಾಜ ಏನು ಮಾಡ್ತಾವ ಅವನ್ನ ಆಗಕ್ಕೆ ಬಿಡಲಿಲ್ಲ ಅವರು. ಯಾಕಂತಂದ್ರೆ ಅವರ ಒಂದು ಶೋಷಿತ ಸಮಾಜ, ಅಸ್ಪೃಶ್ಯ ಸಮಾಜ ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ನಮ್ಮ ಪ್ರಧಾನಿ ಆಗಕ್ಕೆ ಅವರು ಕೇಂದ್ರದಲ್ಲಿ ಅವ್ರನ್ನ ಬಿಡಲಿಲ್ಲ, ಯಾರು ಕೂಡ ಬಿಡಲಿಲ್ಲ. ಬಹಳಷ್ಟು ತೊಂದರೆ ಕೊಟ್ಟವ್ರೆ. ಅದರಿಂದ ನಾವು ಇವತ್ತು ಅವರ ಒಂದು ಜೀವನ ಕೂಡ ಪುಸ್ತಕಗಳಲ್ಲೂ ಕೂಡ ಪ್ರಕಟ ಆಗಿದೆ. ನಮ್ಮ ಎಂ.ಜಿ.ಎಂ ರಾಮ್ ಅವರು ಕೃಷಿ ಮಂತ್ರಿಯಾಗಿದ್ದಾಗ ಹಸಿರು ಕ್ರಾಂತಿ ಅಧಿಕಾರ ಅಂತ ಹೇಳ್ಬಿಟ್ಟು ಹೆಸರು ಮಾಡಿದರು. ಅವರು ಯಾವುದೇ ಒಂದು ಸಚಿವರಾದರೂ ಕೂಡ ರಕ್ಷಣಾ ಸಚಿವರಾಗಿ ಕೂಡ ಅನೇಕ ಕೆಲಸಗಳನ್ನು ಮಾಡಿ ರಕ್ಷಣಾ ಸಚಿವರಾಗಿ ಅವರು ಯುದ್ಧಗಳನ್ನು ಕೂಡ ನಮ್ಮಲ್ಲಿ